ರಂಜನಿಯ ಕಲಾ ಹುಟ್ಟಿದ ದಿನ ಆದ ಇವತ್ತು ಇಲ್ಲಿ ಎಲ್ಲರ ಮುಂದೆ ಹಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ತಿಳಿತೇನೆ. ಆ ದೊಡ್ಡ ಚೇತನ, ಆ ಒಂದು ಸ್ವರದ ಮಾಂತ್ರಿಕತೆ ಇವೆಲ್ಲವಕ್ಕೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ರಾಗ ಮುಲ್ತಾನಿಯನ್ನು ಹಾಡ್ತಾ ಇದ್ದೇನೆ. ನನ್ನ ಗುರುಗಳು ಎದುರುಗಡೆ ಇದ್ದಾರೆ. ಎಲ್ಲ ಗುರುಗಳ ಆಶೀರ್ವಾದವನ್ನು ಕೋರಿ ಪ್ರಣಾಮಗಳನ್ನು ಸಲ್ಲಿಸಿ ರಾಗ ಮುಲ್ತಾನಿ.
कैसे कर मन समझा कैसे कर समझाओ कैसे कर मन समझाओ समझाओ कैसे कर मन समझाओ
बिन जिया मोरा तही अगुलाए कैसे मन
कैसे कर मन समुझा
कैसे कर मन समुदाय पिया बिन जिया कुदाय कैसे कर मन सा ग म ग रे सा प म प ग म ग रे सा म रे ग रे सा कैसे कर मन संधा ने सा ग म प ग म ग प म ग म ग म प म प ग म ग सा प म प म ग म द प द म प म ग म ग प म प म ग म ग रे सा कैसे कर मन संधा प म ग रे सा रे सा प म ग रे सा रे सा म ग रे सा रे सा ग म प म ग रे सा ga ma pa ma ga ma pa ma ga re sa ni sa ga ga re sa ni sa re sa re ni sa pa ni sa ni da pa ma pa ni sa ga re sa ni sa ga ma pa ma ga re sa ga ma pa ni sa ga re sa ni da pa ma ni da pa ma da pa ma ga ma ga re sa ke sa ga man samdha ni sa ga ma pa ni sa ga re sa ni sa ga re ni sa ga sa re ni sa ni da pa ma da pa ma ga ma pa ni sa re sa ni da pa ma ga re sa kaise kar man samdha
कैसे कर मन समझा तुम बिन मानत नाहि जिय राम तुम बिन मानत नाहि जिय राम तुम बिन मानत नाहि जिय राम तुम बिन मानत नाहि जिय तुम बिन मानत नाहि जिय जिय राम मोरा मानत नाहि जिय राम मोरा मानत नाहि जिय कौन देश गवन की रोकित हो जाय बसे हो मानत नाहि जिय कौन देश गवन की रोकित हो जाय बसे हो मानत नाहि जिय जिय राम मोरा मानत नाहि जिय राम मोरा मानत नाहि जिय जिय राम मोरा मानत नाहि मानत नाहि मानत नाहि मानत नाहि जिय राम किन संग करत हो रंग रलिया प्राण किन संग करत हो रंग रलिया प्राण दास गुनी दुख जाय मानत नाहि जिय राम मानत नाहि जिय
ಸಂಗ ಕರದ ರಂಗರ ಆಗಿನ ಸಂಗ ಆಗಿನ ಸಂಗ ಕರದ ಆಗಿನ ಸಂಗ ಕರದ ಆಗಿನ ಸಂಗ ಕರದ नैनन में आन बान नैनन में आन नैनन में आन बान कौन से परे नैनन में आन बान कौन से परे नैनन में आन बान कौन से परे ರಾಗ ಜುಂಜೋಟಿಯನ್ನು ಹಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲ ಬಾರಿಗೆ ಹಾಡ್ತಾ ಇದ್ದೇನೆ.
ಇದು ರಂಜನಕ್ಕನಿಗೆ ತುಂಬ ಇಷ್ಟವಾದ ರಾಗ ಆಗಿತ್ತು. ಅವ್ರು ಯಾವಾಗಲೂ ಅಶ್ವಿನಿ ಬಿಡೋದು ಪತಿದೇವನ ಮಹಾದೇವ ಬಂದಿಶ್ ಹಾಡ್ಕೊಳ್ತಾ ಇದ್ರು. ನಮ್ಮ ಹತ್ರ ರೆಕಾರ್ಡಿಂಗ್ ಕೂಡ ಇದೆ ಅದರದ್ದು. ಆ ಒಂದು ನೆನಪಲ್ಲಿ ಒಂದು ಪ್ರಯತ್ನ.
सारे मगरे ग सारे निध पद सारे मग सारे प मगरे पद सारे मग सारे मग सारे ग सारे दास सारे रे मग सा सा सारे मा पद मा ग रे सारे पा मा ग रे धा प मा ग रे ग सा ने द सा सा रो मन
वक्षस्थले कौस्तुभं कस्तूरितिलकं ललाटफलके वक्षस्थले कस्तूरितिलकं ललाटफलके वक्षस्थले
ಈ ಪರಿಯ ಸೊಬಗಾವ ದೇವರಲ್ಲಿ ನಾಗ, ಈ ಪರಿಯ ಸೊಬಗಾವ ದೇವರಲ್ಲಿ ನಾಗ, ಗೋಪಿ ಜನ ಪ್ರಿಯ ಗೋಪಾಲ ಗಲದೆ, ಈ ಪರಿಯ ಸೊಬಗಾವ ದೇವರಲ್ಲಿ ನಾಗ, ಗೋಪಿ ಜನ ಪ್ರಿಯ ಗೋಪಾಲ ಗಲದೆ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಆ ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ಜಗದಾದಿ ಗುರು, ಈ ಪರಿಯ ಸೊಬಗಾವ ದೇವರಲ್ಲಿ ನಾಗ, ಗೋಪಿ ಜನ ಪ್ರಿಯ ಗೋಪಾಲ ಗಲದೆ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಿ ನೋಡೆ ದಿವಿಜರೊಡೆಯ, ದೇವತ್ವದಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವಧೈರ್ಯದಿ ನೋಡೆ ಅಸುರಾಂತಕ, ಈ ಪರಿಯ ಸೊಬಗಾವ ದೇವರಲ್ಲಿ ನಾಗ, ಗೋಪಿ ಜನ ಪ್ರಿಯ ಗೋಪಾಲ ಗಲದೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ, ಜಗವಧರಿಸಿಹ ಶೇಷ ಪರ್ಯಂತ ಶಯನ, ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ, ಜಗವಧರಿಸಿಹ ಶೇಷ
पर्यङ्कशयना निगमगोचर पुरन्दर विठ्ठलगल्लदे
रूप दिखा के हम ही में हम तो खेले अवधूता युगन युगन हम योगी 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 युगन युगन अपनी मड़ी में अपनी मड़ी में अपनी मड़ी में आप में डोलू डोलू अपनी मड़ी में आप में डोलू खेरू सहज स्वेच्छा अवधूता युगन युगन हम योगी युगन युगन ಅವರ ಪ್ರಶಾಂತ ಮುಖಭಾವ ಹಾಗೂ ಆ ಸಂಗೀತದೊಳಗೆ ಮುಳುಗಿ ಸೌಖ್ಯವಾಗಿ ಹಾಡುವ ಒಂದು ರೀತಿಯೇ ನಮಗೆ ಒಂದು ಸುಖವನ್ನು ಕೊಡ್ತದೆ. ಅವರು ಅದನ್ನು ಅನುಭವಿಸುವ ಒಟ್ಟಿಗೆ ನಮಗೂ ಆ ಸೌಖ್ಯವನ್ನು ಕೊಡ್ತಾರೆ. ಅದು ಬಹುಶಃ ಹೆಚ್ಚಿನ ಕಲಾವಿದರಲ್ಲಿ ಇರುವುದಿಲ್ಲ. ನಾವು ಕೆಲವು ಸತಿ ನಾವು ನೋಡ್ತಾ ಇದ್ದರೆ ಅದು ನಮಗೆ ಕೇಳಬೇಕು ಅಂತ ಅನಿಸ್ತು. ಕೆಲವೊಮ್ಮೆ ಕೇಳ್ತಾಯಿದ್ರೆ ಅವರನ್ನು ಹಾಡುವಾಗ ಒಂದು ಯಾವುದೋ ಬೇರೆ ರೀತಿ ಇರ್ತದೆ. ಸೊ ಇದು ಎರಡು ಸೌಖ್ಯವಿದೆ, ನೋಡುವ ಸುಖ ಹೊಸ, ಕೇಳುವ ಸುಖ ಹೊಸ. ಸೊ ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ಮೊದಲನೇದಾಗಿ ಅವರು ಇವತ್ತು ತೆಗೆದುಕೊಂಡ ಪ್ರಥಮವಾಗಿ ಮುಲ್ತಾನಿ ರಾಗ ನಾನು ಎನಿಸ್ಕೊಂಡಿದ್ದೆ ಬಹುಶಃ 7 ಗಂಟೆ ಆಗ್ತಾ ಬಂತು. ಬಹುಶಃ ಇವರು ಇನ್ನೂ ಏಮಾನೋ ಪೂರಿಯವೋ ತಗೊಳ್ತಾರೆ ಅಂದ್ಕೊಂಡು. ಆದರೆ ಅವರು ನಮ್ಮ ನಿರಾಶೆ ಮಾಡಲಿಲ್ಲ. ಅವರು ಮುಲ್ತಾನಿ ರಾಗ ತೆಕ್ಕೊಂಡು ಅದಕ್ಕೆ ಏನು ಆರೈಕೆ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡಿ ಅವರ ವಿದ್ವತ್ತನ್ನು ಅದರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆಂಧ್ರದಲ್ಲಿ ತೆಗೆದುಕೊಂಡಂತಹ ಜಂಜೂಟಿಯ ಸುಖ ಅದರಲ್ಲೇ ಅಷ್ಟೇ. ಅವರ ರೀಯಿಂದ ನೀ ದಾಕೆ ಹೋಗುವ ಮಂದಸ್ಥೆ ಸಣ್ಣ ಆ ಒಂದು ಆಲಾಪನೆ ಆದರೂ ಸಹ ಅವರಲ್ಲಿ ತೋರಿಸಿದಂಥ ಒಂದು ಸುಖ ಅದು ಬಹಳ ಅದ್ಭುತವಾಗಿತ್ತು. ನಂತರದ ಆ ಭಾಗ್ಯಶ್ರೀಯ ಲಾವಣ್ಯ ಅದು ಅಷ್ಟೇ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಕೊನೆಯದಾಗಿ ಅವರು ಹಾಡಿದಂತಹ ಒಂದು ನಿರ್ಗುಣಿ ಭಜನ್ಸ್ ಈ ಎಲ್ಲ ಒಂದು ಮೇನು ಹೇಳ್ಬೋದು, ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ ಅದನ್ನು ಹಾಡಲಿಕ್ಕೆ ಕೇಳಿ. ನಾದವೇ ಆನಂದ, ಆ ಆನಂದದಿಂದ ಪರತತ್ವ ಅಂತ ಹೇಳಿ ನಮ್ಮ ಈಶ್ವರವನ್ನು ಹೇಳ್ತಾಯಿದ್ರು. ಬಹುಶಃ ನಾವು ಇದನ್ನು ಇವತ್ತು ಪಡೆದಿದ್ದೇವೆ. ಆ ನಾದ ಸುಖದಿಂದಾಗಿ ತುಂಬ ಆನಂದ ನಮಗೆ ತೃಪ್ತಿ ಕೊಟ್ಟಿದ್ದೀರಿ ಶ್ರೀಮತಿ ಸಾರಂಗ್ ಅವರೇ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸ್ತೇನೆ. ಇನ್ನು ಹಿಂದೂಸ್ತಾನಿ ಸಂಗೀತ ಅಂತ ಹೇಳಿದ ಕೂಡಲೇ ಹಿಂದೂಸ್ತಾನಿ ಶ್ರೋತೃವರ್ಗ ಯಾಕೆ ಬರಲಿಲ್ಲ ಅಂತ ಹೇಳಿ ನಾವು ಕೆಲವು ಸತಿ ಕೇಳ್ತೇವೆ. ಅದಕ್ಕೆ ನಾವು ತಲೆಬಿಸಿ ಮಾಡಬೇಕಾಗಿಲ್ಲ. ಯಾಕೆಂದರೆ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತದ ಇಷ್ಟು ಮಂದಿ ಬಂದಿದ್ದಾರಲ್ವ, ಅದಕ್ಕೆ ನಾವು ಮೆಚ್ಕೊಳ್ಬೇಕು. ನಾವು ಬದಲಾಗುವ, ಕರ್ನಾಟಕ ಸಂಗೀತವನ್ನು ಕೇಳುವ ಹಿಂದೂಸ್ತಾನಿ, ಯಾಕಂದರೆ ಅದರಲ್ಲಿ ಸೌಖ್ಯ ಇದೆ, ಅದನ್ನು ನಾವು ಅನುಭವಿಸುವ. ಅವರು ಬರಬೇಕು, ನಾವು ಕಾಯಬೇಕಾಗಿಲ್ಲ. ಸೊ
ಇಷ್ಟು ಹೇಳಿ ಶ್ರೀಮತಿ ಸಾರಂಗ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಇನ್ನು ಅವರೊಂದಿಗೆ ಸಹಕಾರ ನೀಡಿದಂಥ ಶ್ರೀ ಸತೀಶ್ ಭಟ್ ಅವರು ಹಾಗೂ ಭೀಮಾಶಂಕರ್ ಅವರು ಅವರಿಗೆ ಯಾವ ರೀತಿಯ ಸಹಕಾರ ಬೇಕು, ಯಾವುದೇ ತೊಂದರೆ ಕೊಡದೆ ಅವರ ಆ ಷಡ್ಜದಲ್ಲಿ ನಿಂತ್ಕೊಂಡು ಹಾಡ್ತಾ ಇರುವಾಗ ಅವರಿಗೆ ಎಷ್ಟು ವಾಲ್ಯೂಮ್ ಬೇಕು ಅಷ್ಟೇ ಅವರು ಆ ವಾಲ್ಯೂಮ್ ಕೊಡ್ತಾರೆ. ಆ ಸಾ ಯಾವುದು ಅವರು ಶ್ರುತಿ ಯಾವುದು ಅಂತ ಗೊತ್ತಾಗೋದು ಅಷ್ಟು ಸೂಕ್ಷ್ಮವಾಗಿ ಅವ್ರು ನುಡಿಸಿ. ತಬಲದವರು ಅಷ್ಟೇ, ಮೃದಂಗದ ಹಾರ್ಮೋನಿಯಂ ಅವರು ಅಷ್ಟೇ ಸಹಕರಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಹೆಬ್ಬಾರಲ್ಲಿ ನನ್ನದು ಒಂದು ಕೋರಿಕೆ, ಸಲಹೆ ಅಲ್ಲ ಸರ್, ಯಾಕೆಂದರೆ ಅವರು ಸಂಪ್ರದಾಯವನ್ನು ಮುರಿಯದೆ ಪ್ರಯೋಗ ಮತ್ತು ಪ್ರಯತ್ನಗಳು ಮಾಡುವವರು. ಹಾಗಾಗಿ ಅವರಲ್ಲಿ ನಾನು ಕೇಳ್ಕೊಳ್ಬೋದು, ಇನ್ನು ಮುಂದಕ್ಕೆ ಹಿಂದೂಸ್ತಾನಿ ಸಂಗೀತ ಸ್ಲಾಟ್ ಇರುವಾಗ ಬೆಳಗ್ಗೆ ಇಡಿ ಸರ್, ಬೆಳಗ್ಗೆ ಅಥವಾ ಮಧ್ಯಾಹ್ನ, ಬೆಳಗ್ಗೆ 10ರಿಂದ 11, 12, 12ರಿಂದ 1 ಅಥವಾ 3ರಿಂದ 5. ಆಗ ನಮಗೆ ಬೇರೆ ಬೇರೆ ರಾಗಗಳನ್ನು ಸಹ ನಾವು ಕೇಳ್ಬೋದು. ಅಂದರೆ ಇವತ್ತು ಹಾಡಿದ್ದು ಆ ರಾಗಕ್ಕೂ ಆ ಹೊತ್ತಿಗೆ ಹಾಡಿದರೆ ಅದು ಚೆಂದವೇ, ಅದು ಹಾಗಲ್ಲ. ಆ ಸಂಪ್ರದಾಯವನ್ನು ಮುರಿಬಾರ್ದು, ಅದು ತಪ್ಪುಂಟಲ್ಲ. ಆ ತೊಡಕನ್ನು ನಾವೇ ಬದಲಾಗಬಹುದು. ಬೇರೆ ಬೇರೆ ಸಮಯದಲ್ಲಿ ಇಟ್ಕೊಂಡು ನಾವು ಬೇರೆ ಬೇರೆ ರಾಗದ ಸವಿಯನ್ನು ಸಹ ನಾವು ಸವಿಯೋಣ ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೂ ತಂಬುದ ಸಾಕಿದ ಅರ್ಚನಾ ಅವರಿಗೂ ನಮ್ಮನೆ ಪರವಾಗಿ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಸ್ನೇಹಿತರಾದ ಮತ್ತು ನುರಿತ ಕಲಾವಿದರಾದ ಶ್ರೀ ರಾಘವೇಂದ್ರ ಆಚಾರ್ಯ ಅವರನ್ನು ನಾನು ಯಾಕೆ ಕೇಳಿಕೊಂಡದ್ದಂದರೆ, ಅವರು ಮಾತನಾಡೋದ್ರಲ್ಲಿ ಅಷ್ಟೇನು ಪರಿಣತರೇನಲ್ಲ, ಆದರೆ ಅವರ ಅನುಭವ ಮತ್ತು ಅವರ ತೂಕ ಅವರದ್ದೇ ತೂಕ. ನಾನು ಎಲ್ಲರ ಹತ್ರ, ನನ್ನ ಸ್ನೇಹಿತರ ಹತ್ರ, ಸ್ಟೂಡೆಂಟ್ಸ್ಗಳ ಹತ್ರ ಹೇಳ್ತಾ ಇದ್ದೆ, ರಾಘವೇಂದ್ರ ಆಚಾರ್ಯರ ಒಂದು ಟ್ರಂಪ್ ಕಾರ್ಡ್ ನಾನು ಹೇಳ್ತೇನೆ. ಆಚಾರ್ಯ, ನಿಮಗೆ ಗೊತ್ತಿಲ್ಲ, ನೀವು ಸತ್ಯವೇ ಹೇಳ್ತೀರಿ, ಸುಳ್ಳು ಹೇಳುವುದಿಲ್ಲ. ಇದು ಆಚಾರ್ಯರದ್ದೊಂದು ಟ್ರಂಪ್ ಕಾರ್ಡ್. ಅವರ ಬಾಯಿಯಿಂದ ಸುಳ್ಳು ಬಂದದ್ದು ನಾನು ಇವತ್ತಿನವರೆಗೆ ಕೇಳಲಿಲ್ಲ. ಅವರು ಸತ್ಯ ಹೇಳ್ತಾರೆ. ಅವರ ಮನಸ್ಸಿಗೆ ಅನುಭವಿಸಿದ್ದನ್ನು ಹೇಳೋದಕ್ಕೆ ಶಬ್ದಕ್ಕೋಸ್ಕರ ತಡಕಾಡಿದರೆ ಪರವಾಗಿಲ್ಲ, ಆದರೆ ಹೇಳಿದ್ದನ್ನು ಮಾತ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಾಗಿ ನಾನು ಆಚಾರ್ಯರನ್ನು ಇಲ್ಲಿಗೆ ಕರೆದದ್ದು. ನಮಗೆ ಶಬ್ದಗಳ ಮಾಲಿಕೆ, ಅಣ್ಣನ ಹಾಗೆ ಮಾತನಾಡುವ, ಅರಳು ಹುರಿದ ಹಾಗೆ ಮಾತನಾಡೋರು ಎಲ್ಲರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ಊರಿಗೆ ಒಬ್ಬನೇ, ದೇಶಕ್ಕೊಬ್ಬನೇ. ನಾವು ಸಂಗೀತ ಹಾಡುವವರು ಶಬ್ದಗಳನ್ನು ಕಷ್ಟಪಟ್ಟು ಏನೋ ಪೋಣಿಸಿ ಮಾತಾಡಲಿಕ್ಕೆ ಆಗ್ತದ ಅಂತ ಪ್ರಯತ್ನ ಪಡುವವರು ಅಷ್ಟೇ. ಆಚಾರ್ಯರು ಶ್ರೀಮತಿಯ ಈ ಕಚೇರಿಯನ್ನು ಚೆನ್ನಾಗಿಯೇ ವಿಶ್ಲೇಷಿಸಿದ್ದಾರೆ. ಶ್ರೀಮತಿ ನಮ್ಮ ಮನೆಗೆ ಸೇರುವ ಮುಂಚೆಯೇ ನಮ್ಮ ಮನೆಯಲ್ಲಿ ಕಚೇರಿ ಕೊಟ್ಟಿದ್ದಾಳೆ. ಅದು ನಾರಾಯಣ ಪಂಡಿತಜಿ ಅವರ ಕೃಪೆಯಿಂದ. ಅವಳ ಗುರುಗಳು, ಆ ಗುರುಗಳು ಈ ಮದುವೆಯನ್ನು ಮಾಡಿಸಿದ್ದಾರೆ. ಸಾರಂಗನಿಗೆ ಇವಳು ಯೋಗ್ಯ ಹುಡುಗಿ ಅಂತೇಳಿ ಹೇಳಿದ್ದವರೇ. ನಮ್ಮ ಮನೆಯಲ್ಲಿ ಕರ್ನಾಟಕ ವೈಭವ ಇತ್ತು ಆಗ, ರಂಜನೆಯಿಂದಾಗಿ. ಇರಲಿ, ಹಿಂದೂಸ್ತಾನಿಯೂ ಒಂದು ಸೇರಿಕೊಳ್ಳಿ ಅಂತ ಆ ಮಹಾನ್ ಗುರು ಬಯಸಿದರು, ನಾರಾಯಣ ಪಂಡಿತ್ ಜಿ ಅವರು. ಅವರನ್ನು ಇವತ್ತು ಮನಸಾರೆ ಎಣಿಸಿಕೊಳ್ತೇನೆ. ಅದರ ಫಲವಾಗಿ ಅವಳು ನಮ್ಮ ಮನೆ ಸೇರಿದ್ಲು. ಹಲವಾರು ಗುರುಗಳನ್ನು ನೋಡಿದ್ದಾಳೆ, ನೋಡಬೇಕಾಗಿ ಬಂತು. ಯಾಕಂದರೆ ಚಂದ್ರಶೇಖರ ಪುರಾಣಿಕ್ ಮಠ ಅವರೋ, ಪದ್ಮಾ ತಲ್ವಾಲ್ಕರ್ ಅವರೋ, ಅಥವಾ ವ್ಯಾಸಮೂರ್ತಿ ಕಟ್ಟಿಯವರೋ ಅವಳನ್ನು ಚಂದ ಮಾಡಿ ಮಸೆದು ಹೊರಗೆ ಹಚ್ಚಿ ಚೆನ್ನಾಗಿ ಪುಟವಿಕ್ಕಿದ್ದಾರೆ. ನಮ್ಮ ಮನೆಗೆ ಸೇರಿದ ನಂತರ ನಾನೊಬ್ಬ ಇದ್ದೇನಲ್ಲ, ವಿಮರ್ಶೆಯ ಹರಿತದ ಪ್ರಾಣಿ. ನಾನು ಇದು ಸಾಕಾಗೋದಿಲ್ಲ, ಇದು ನನಗೇನು ಮಾಡಿದರೂ ಸಾಕಾಗೋದಿಲ್ಲ ತಾನೇ, ನಾನು ಸಾಕಾಗೋದಿಲ್ಲ, ಇನ್ನು ಮತ್ತೆ ಉಳಿದವರು ಸಾಕಾಗೋದು ಹೇಗೆ? ಹಾಗೆ ನನ್ನ ಪರಂಚೇಲು ಅವಳ ಮೇಲೆಯೂ ಸಾಧಾರಣ ಮಟ್ಟಿಗೆ, ಹೆಚ್ಚಲ್ಲ, ಪ್ರಯೋಗ ಮಾಡಿದ್ದೇನೆ. ಬಿಟ್ಟು ಹೋಗಬಾರ್ದಲ್ಲ ಅವಳು. ಹಾಗೆ ಆಗ 1, 2 ಮಕ್ಕಳೂ ಆಯಿತು. ಮಕ್ಕಳಾದ ನಂತರ ಸಾಧಾರಣದ ಪಾಪದ ಮಕ್ಕಳಾದರೆ ಪರವಾಗಿಲ್ಲ, ಇದು ಉಪದ್ವ್ಯಾಪದ ಪರಾಕಾಷ್ಠೆ ಆ 2 ಮಕ್ಕಳದ್ದು. ಅವರನ್ನು ಹಿಡ್ಕೊಂಡು ಇವಳೇನಾರು ಅಭ್ಯಾಸ ಮಾಡಿದ್ದು ಹೌದಾದರೆ ನಾನು ಅವಳು ಹೇಳಿದಾಗ ಕೇಳ್ತೇನೆ, ಸಾಧ್ಯವೇ ಇಲ್ಲ. ಆಗ ಅವಳ ತಾಯಿ, ಅವಳ ತಂದೆ, ಅವಳ ಮಾವ, ಅವಳ ಅತ್ತೆ, ಅವಳ ಗಂಡ
ಇಷ್ಟು ಜನ ಮುಂದಕ್ಕೆ ಬರಲೇಬೇಕಾಗಿ ಅನಿವಾರ್ಯ ಪರಿಸ್ಥಿತಿ ಒದಗಿ ಬಂತು. ನಾವು ನಮ್ಮೆಲ್ಲ ಕೆಲಸಗಳನ್ನು ಚಕ್ಕುಲಿ ಉಂಡೆ ಮಾಡುವುದನ್ನು ಬಿಟ್ಟು ಈ ಮಕ್ಕಳನ್ನು ನೋಡಿಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಿದೆವು. ಮಾಡದೆ ಉಪಾಯ ಇಲ್ಲ. ಯಾಕಂದರೆ ಇಲ್ಲೊಂದು ಸಂಗೀತದ ಸಂಪತ್ತೊಂದಿರುವಾಗ ನಾವು ಅದನ್ನು ಪೋಷಿಸದೇ ಇದ್ದರೆ, ನಾನು ಲೋಕಕ್ಕೆಲ್ಲ ಮಾಡ್ತೇನಂತೆ, ನನ್ನ ಮನೆಗೆ ಮಾಡಲಿಕ್ಕಾಗೋದಿಲ್ವಾ? ಮಾಡಲೇಬೇಕು, ಆಗಲೇಬೇಕು. ಅದಕ್ಕೋಸ್ಕರ ಅಷ್ಟು ಸಮಯವನ್ನು ವಿನಿಯೋಗ ಮಾಡಿದ್ದೇವೆ ಮತ್ತು ಆ ಕೈಂಕರ್ಯವನ್ನು ಹೊತ್ತಿದ್ದೇವೆ. ಏನು ಮಾಡೋದು? ಬೆಂಗಳೂರಿಗೆ ಹೋಗಿ ವ್ಯಾಸಮೂರ್ತಿ ಕಟ್ಟಿಯವರ ಹತ್ರ ಹೇಗೆ ಇನ್ನೂ ಮತ್ತೆ ಮತ್ತೆ ಹೋಗಿ ಕಲಿಯುವುದು ಹೇಗೆ ಅಂತ ಹೇಳಿದಾಗ, ಆ ಪಂಡಿತಜಿ, ನಾರಾಯಣ ಪಂಡಿತಜಿ ನಮಗೊಂದು ಹೇಗೆ ಒಂದು ಬುದ್ಧಿ ಕೊಟ್ಟರೋ ಗೊತ್ತಿಲ್ಲ. ಅವರು ತೀರಿಕೊಂಡ ನಂತರ 11 ದಿವಸವೂ, ಅವರು ತೀರಿಕೊಂಡ 11 ದಿವಸವೂ ಅವಳು ಪಂಡಿತಜಿಯವರ ಬಂದಿಷ್ಗಳನ್ನು ಹಾಡಿ, ನೀವು ಯೂಟ್ಯೂಬಿಗೆ ಅದನ್ನು ಅಪ್ಲೋಡ್ ಮಾಡಲೇಬೇಕು ಅಂತ ಹಠ ಹಿಡಿದು ಕೂತೆ. ಅದು ಹೇಗೆ ಮಾಡೋದು, ಯಾಕೆ ಮಾಡೋದು, ಹೇಗೆ ಮಾಡು, ಇದು ಪಂಡಿತಜಿಗೆ ನೀನು ಕೊಡ್ಬೋದಾದಂಥ ಗೌರವ, 4 ಜನರಿಗೆ ಸೇರಲಿ ಅದು ಅಂತೇಳಿ ಹಠ ಹಿಡಿದು ಕೂತೆ. ಶಾರಂಗ ಶ್ರೀಮತಿಯವರು ಮನಸ್ಸಿಟ್ಟು ಮಾಡಿದರು. ಅದು ಹಲವಾರು ಜನರಿಗೂ ತಲುಪಿದೆ. ಮತ್ತೆ ನಾವು ಆಲೋಚನೆ ಮಾಡಿದ್ದು, ಇದನ್ನು ಪುನರುಜ್ಜೀವನಗೊಳಿಸಬೇಕಾದ್ರೆ ಪಂಡಿತಜಿಯವರದೇ ಶಿಷ್ಯ, ನಮ್ಮೆಲ್ಲರ ಕಣ್ಮಣಿ ನಮ್ಮ ರವಿಕಿರಣ್ ಅವರು, ನಮ್ಮ ಮಣಿಪಾಲದ ರತ್ನ ಇವರು ಯಾರಿಗೂ ಗೊತ್ತಾಗದೆ ಪರದೆಯ ಹಿಂದೆಯೇ ಇದ್ದುಕೊಂಡು 100 ಸಾವಿರಾರು ಮಕ್ಕಳನ್ನು ತಯಾರು ಮಾಡಿದಂಥ ಮಹನೀಯ ನನ್ನ ಆತ್ಮ ಗೆಳೆಯ. ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರೋದರಿಂದಾಗಿ ಸ್ವಲ್ಪ ಮುಂದೆ ಬರಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು. ಆದರೂ ಹಿಂದೇಟು ಹಾಕದೆ ಮಾತ್ರೆ ಆದರೂ ತಿಂದುಕೊಂಡು ಅದ್ಭುತವಾದಂಥ ಕಚೇರಿಯನ್ನು ಕೊಟ್ಟದ್ದು ನಾವೆಲ್ಲ ನೋಡಿದ್ದೇವೆ. ಅದೃಷ್ಟದ ಮುಂದೆ ಯಾರೂ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ರವಿಕಿರಣಿಗೆ ಅದೃಷ್ಟ ಒಲಿಲಿಲ್ಲ. ನನಗೆ ಒಂದೊಂದು ಸಲ ಅದೃಷ್ಟ ದೇವತೆಯ ಮೇಲೆ ಸಿಟ್ಟು ಬರುತ್ತೆ, ಹೀಗಾಯ್ತಲ್ಲ ಅಂತ. ಆದರೆ ಅದನ್ನು ಬಹಳ ಸುಲಭವಾಗಿ ಆಪೋಷಣ ಮಾಡಿ ತಗೊಂಡ್ಬಿಟ್ರು ರವಿಕಿರಣ್. ಇರಲಿ, ಅದು ಹಾಗೆ ಅದರಷ್ಟಕ್ಕೆ ಇರಲಿ, ನಾನು ಶಿಷ್ಯ ಕೋಟಿಯನ್ನು ತಯಾರು ಮಾಡುತ್ತೇನೆ, ನನಗೆ ಬರದಿದ್ದರೆ ಪರವಾಗಿಲ್ಲ, ನನಗೆ ಗೊತ್ತಿದ್ದದನ್ನು ದಾರೆ ಎರಿತೇನೆ ಅಂತ ಶ್ರೀಮತಿಯನ್ನು ಶಿಷ್ಯರಾಗಿ ಸ್ವೀಕರಿಸಿದರು ಇತ್ತೀಚೆಗೆ. ಇದು ದೇವರು ಕೊಟ್ಟ ವರ. ನಾರಾಯಣ ಪಂಡಿತಜಿಯವರದ್ದೇ ಸಂಗೀತ ಧಾರೆ ಮತ್ತೆ ಪುನಃ ಶ್ರೀಮತಿಗೆ ಬಂದು ಸೇರಿದೆ. ಇದು ಎಂಥ ವಿಧಿಯೋಗ ನೋಡಿ. ತುಂಬ ಕಷ್ಟ ಇದೆ. ತುಂಬ ಚೆನ್ನಾಗಿ ಹಾಡುವಂಥ ಶಿಷ್ಯ ಇದ್ದರೆ ಗುರುಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಏನು ಮಾಡೋದು? ಇವಳಿಗೆ ಕಚೇರಿ ಸಿಕ್ಕುದ ಜಾಸ್ತಿಯಾ ನನಗೆ ಜಾಸ್ತಿಯಾ ಅಂತ ಪೈಪೋಟಿ ಸಿಕ್ಕಿಬಿಟ್ರೆ, ಸತ್ಯ ಹೇಳ್ತೇನೆ, ರವಿಕಿರಣ್ ಅವರ ಮನಸ್ಸಿನ ಆ ಒಂದು ಸ್ಥಿತಿ ಅದ್ಭುತವಾದದ್ದು. ನಾನು ಅವರು ಇಲ್ಲಿ ಎದುರು ಇದ್ದಾರೆ ಅಂತೇಳಿ ನಾನು ಹೊಗಳ್ತಾ ಇಲ್ಲ, ನನ್ನ ಸೊಸೆ ಇಲ್ಲಿದ್ದಾಳೆ ಅಂತೇಳಿಕೊಂಡು ನಾನು ಹೇಳ್ತಾ ಇಲ್ಲ. ಇದು ಒಬ್ಬ ಗುರು ಮತ್ತು ಶಿಷ್ಯ ಇರಬೇಕಾದಂಥ ನಿಜವಾದ ಸ್ಥಿತಿ, ನಿಜವಾದ ರೀತಿ. ಇದಕ್ಕೊಂದು ಮಾದರಿಯಾಗಿ ನಮಗೆ ಈ ಗುರುಗಳು ಸಿಕ್ಕಿದ್ದಾರೆ. ಇವರು ನಿಜವಾದ ಗುರುಗಳು. ಶಿಕ್ಷಕರಿದ್ದಾರೆ, ಉಪಾಧ್ಯಾಯರಿದ್ದಾರೆ, ಆಚಾರ್ಯರಿದ್ದಾರೆ, ಟೀಚರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಗುರು ಸಿಕ್ಕುವುದು ಅಪರೂಪ, ಆಯಿತಾ? ಅಂಥ ಗುರು ಶ್ರೀಮತಿಗೊಂದು ಸಿಕ್ಕಿದ್ದಾರೆ. ಅವರ ಕೃಪೆಯಿಂದ ಈ ಮಗಳು, ನನ್ನ ಸೊಸೆ, ನಮ್ಮ ಊರಿನ ಮಗಳು, ಇವಳು ಅತ್ಯುನ್ನತ ಮಟ್ಟಕ್ಕೆ ಏರಲೇಬೇಕು ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಇದು ಅಸಾಮಾನ್ಯ ಪ್ರತಿಭೆ. ನಿರ್ಗುಣಿ ಭಜನ್ ಹೇಳಿದಾಗ ಈ ಸ್ವರ ಹಿಂದೂಸ್ತಾನಿ ಸಂಗೀತದ, ಶಾಸ್ತ್ರೀಯ ಸಂಗೀತದಲ್ಲಿ ನಿಲ್ಲಬಲ್ಲಂಥ ಸ್ವರ ಅಂತ ಒಂದು ಮಾತು ಹೇಳಿದರು ರವಿಕಿರಣ್ ನನ್ನ ಹತ್ರ. ಅದಕ್ಕೆ ತುಂಬ ಅರ್ಥ ಇದೆ. ಅದನ್ನು ನಾನು ವಿಶ್ಲೇಷಿಸಲಿಕ್ಕೆ ಹೋಗುವುದಿಲ್ಲ. ಅವರು ಹೇಳಿದ್ದನ್ನು ಹೇಳಿದೆ ಅಷ್ಟೇ. ಇದು ಆಗಬೇಕಾದ ಕೆಲಸ, ಇದನ್ನು ಪೋಷಿಸಬೇಕಾದ ಕೆಲಸ. ಆಚಾರ್ಯರು ಒಂದು ಮಾತು ಹೇಳಿದರು, ಹಿಂದೂಸ್ತಾನಿಯವರು ಬರಲಿಲ್ಲ, ಬರುವುದೂ ಇಲ್ಲ ಅವರು. ನನಗೆ ಅವರ ಮೇಲೆ ಸಿಟ್ಟಿದೆ ಸ್ವಲ್ಪ. ಅವರು ಕರ್ನಾಟಕ ಸಂಗೀತ ಕೇಳುವುದಿಲ್ಲ, ಆದರೆ ಸಿಟ್ಟಿಲ್ಲ. ಯಾಕಂದರೆ ನಮ್ಮ ಸಂಗೀತ ಒಳ್ಳೆಯದಿಲ್ಲ ಅವರಿಗೆ. ನಮಗೆ ಸಂಗೀತ ಅವ್ರದ್ದು ಒಳ್ಳೆಯದಿದೆ, ನಾವು ಕೇಳ್ತೇವೆ, ನಮಗೆ ಬೇಕು ಅವರು. ನಾವು ಅವರಿಂದ ಒಳ್ಳೆತನವನ್ನು ಪಡೀಲಿಕ್ಕಿದು ಸುಸಂದರ್ಭ. ಆಚಾರ್ಯ, ನಾನು ಈ ಕಚೇರಿಯನ್ನು ಬೆಳಿಗ್ಗೆ
4 ಗಂಟೆಗೂ ಮಾಡ್ತೇನೆ, ರಾತ್ರಿ 3 ಗಂಟೆಗೂ ಇಡ್ತೇನೆ. ಆಬೋಗಿ ಹಾಡಬೇಕು ಅವರು. ರಾತ್ರಿ 12 ಗಂಟೆಗೂ ಇಡ್ತೇನೆ. ದರ್ಬಾರಿ ಕನ್ನಡ ಕೇಳಬೇಕು, ನಾನು ಅಡಾಣ ಕೇಳಬೇಕು. ಅವರು ಆಡೋದಿಲ್ಲ. ಅವರು ಆಯಿತು, ನನ್ನ ಮನೆಯಲ್ಲಿ 12 ಗಂಟೆಗೆ ಕಚೇರಿ, ಬರೋ ವರ್ಷ ಏರ್ಪಾಟ್ ಮಾಡ್ತೇನೆ, ಬನ್ನಿ. ಆಗಲೇಬೇಕು ನನಗೆ. ಹೀಗಾಗದೇ ಇದ್ದರೆ ನಾವು ಯಾವಾಗ ಕೇಳೋದು ಈ ರಾಗಗಳನ್ನೆಲ್ಲ? ಮಾಡುವ. ಆಚಾರ್ಯ ನನಗೆ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ, ಕಣ್ಣು ತೆರೆಸಿದ್ದಾರೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಈ ಸಂಗೀತವನ್ನು ಬೆಳೆಸುವ. ನಮ್ಮ ಸಂಗೀತ ಇದು, ನಿಮ್ಮ ಸಂಗೀತ ನಮ್ಮ ಸಂಗೀತ ಅಂಥೇಳಿ ಹೊಡಚಾಡೋದು ಬೇಡ. ನಮಗೆ ಎಣ್ಣೆ ಅಲ್ಲ, ಸುಣ್ಣ ಅಲ್ಲ, ಬೆಣ್ಣೆ ಅಲ್ಲ, ನಮಗೆ ಎರಡೂ ಬೆಣ್ಣೆ, ಎರಡೂ ಕಣ್ಣು. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಅಂದರೆ ಎರಡೂ ಕಣ್ಣು. ಅದು ಒಂದು ಜಾಸ್ತಿ ಒಂದು ಕಮ್ಮಿ ಇಲ್ಲ. ಹಾಗಾಗಿ ಎರಡನ್ನೂ ಬೆಳೆಸುವ. ರಂಜನಿ ಮನಸ್ಸು ಆ ರೀತಿಯಲ್ಲಿಯೂ ಮಾಡಲಿ. ಆ ಥರ ಒಂದು ನಮ್ಮ ಊರಿನಲ್ಲಿ ಒಂದು ಬೆಳವಣಿಗೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಭೀಮಾಶಂಕರ್ ಇದ್ದಾರೆ, ನಾನು ಹೇಳಿ ಬಾಯಿ ಮುಚ್ಚಬೇಕಾದ್ರೆ ಓಡೋಡಿ ಬರ್ತಾರೆ. ಆ ಗದಗದ ಆ ಸ್ವಾಮಿಯ ಶಿಷ್ಯ, ಅವರು ಪಟ್ಟ ಶಿಷ್ಯ. ಏನು ಕೈ ಚಳಕ್ಕದು, ಅವಳಿಗೆ ಬೇಕಾದ ಝಲಕ್ಕು. ಅವರು ಸ್ಟೇಜಿನಲ್ಲಿ ಕೂತರೆ ಒಂದು ಔರ ಕ್ರಿಯೇಟ್ ಮಾಡಿಬಿಡ್ತಾರೆ. ಇದು ಎಲ್ಲ ತಬಲದವ್ರು ಮಾಡ್ತಾರೆ ಅಂತಲ್ಲ, ಕೆಲವು ಹೆಚ್ಚಿನ ತಬಲದವರನ್ನು ನೋಡಿದ್ದೇನೆ. ತುಂಬ ಒಳ್ಳೆಯ ಡ್ರೆಸ್ ಮಾಡ್ಕೊಂಡು ಬರ್ತಾರೆ, ತುಂಬ ಶೋ ಪೀಸು ಎಲ್ಲ ಆಗ್ತದೆ. ತುಂಬ ತಲೆ ಕೂದಲೆಲ್ಲ ತುಂಬ ವನಪು ವಯ್ಯಾರದಿಂದ ಹೊರಗೆ ಬಿಟ್ಟು ಹೆಚ್ಚಿನ ಬೆರಳುಗಾರಿಕೆ ತಲೆ ಕೂದಲಲ್ಲಿಯೇ ತೋರಿಸ್ತಾರೆ. ಇಂಥದ್ದೆಲ್ಲ ನಾವು ನೋಡಿದ್ದೇವೆ. ಇದೆಲ್ಲ ಯಾವ ಲಗಾವೂ ಇಲ್ಲ. ಭೀಮಾಶಂಕರ್ ಹೀ ಈಸ್ ಫಾರ್ ಮ್ಯೂಸಿಕ್. ಇದನ್ನು ನಾನು ಕಂಡಿದ್ದೇನೆ, ಅದಕ್ಕೋಸ್ಕರ ಹೇಳೋದು. ಈ ಪುಣ್ಯಾತ್ಮ ಜಮಖಾನ ತೆಗೆಯುವುದರಿಂದ ಹಿಡಿದು, ಮೈಕ್ ಸೆಟ್ ಮಾಡೋದರಿಂದ ಹಿಡಿದು, ಮಕ್ಕಳನ್ನು ತರಬೇತು ಮಾಡೋದರಿಂದ ಹಿಡಿದು, ಆ ತಬಲಾ ನುಡಿಸೋದು, ತಬಲಾ ಮಕ್ಕಳನ್ನು ತಯಾರು ಮಾಡೋದ್ರಿಂದ ಹಿಡಿದು, ನುಡಿಸಾಣಿಕೆಗೆ ಹೋಗಿಕೊಂಡು, ದೊಡ್ಡ ದೊಡ್ಡವರ ಕಾಲು ಹಿಡಿದು ಸಣ್ಣ ಸಣ್ಣವರನ್ನು ಪೋಷಿಸಿಕೊಂಡು ಎಂಥ ಕೆಲಸ ಮಾಡ್ತಾರೋ ಗೊತ್ತಾ? ಇದು ಇಷ್ಟು ಸಣ್ಣ ಆಮೇಲೆ ಇವರಿಗೆ ಸಿಟ್ಟು ಬಂದದ್ದು ನಾನು ನೋಡಲಿಲ್ಲ. ಇಡೀ ದಿವಸ ಕೆಲಸ ಮಾಡಿದ್ದಾರೆ, ಇವರಿಗೆ ಸಿಟ್ಟು ಬರಲಿಲ್ಲ. ಇಂಥ ಒಬ್ಬ ಭೀಮಾಶಂಕರ್, ಭೀಮ ಬಲ ನಮ್ಮ ಈ ಸಂಗೀತಕ್ಕೆ. ಇವರನ್ನು ಉಳಿಸಿಕೊಳ್ಳಬೇಕು. ಹಾಗೆ ಅಲ್ಲೊಬ್ಬರು ಕೂತಿದ್ದಾರೆ, ಯಲ್ಲಾಪುರದ ಘಟ್ಟದ ಮೂಲೆಯಲ್ಲಿಯೇ, ಒಂದು ಹಳ್ಳದ ಪಕ್ಕದಲ್ಲಿ, ಒಂದು ದೇವಸ್ಥಾನದ ಹತ್ತಿರ, ಯಾರಿಗೂ ಬೇಡವಾದಂಥ ಜಾಗದಲ್ಲಿ ಇವರು ಮನೆ ಮಾಡಿಕೊಂಡು ಹಾರ್ಮೋನಿ ಬಿಡಿಸಿಕೊಂಡಿದ್ದರು. ಅವರ ಕೈ ಚಳಕವನ್ನು ನೋಡಿಕೊಂಡೇ ಜಯತೀರ್ಥ ಮೇವುಂಡಿಯವರು ಬಹಳಷ್ಟು ಸಲ ಅವರನ್ನು ಲಿಫ್ಟ್ ಮಾಡಿ ಹೈಜಾಕ್ ಮಾಡಿ ತಗೊಂಡು ಹೋಗಿದ್ದಾರೆ. ಆ ಚಳಕ, ಆ ಒಂದು ಕೌಶಲ, ಜಾಣ್ಮೆ ಇದ್ದರೆ ಅದಕ್ಕೊಂದು ದಾರಿ ದೇವರು ತೋರಿಸ್ತಾನೆ ಅಂತ ಹೇಳೋದಕ್ಕೆ ಸತೀಶ್ ಭಟ್ ಹೆಗ್ಗಾರ್ ಇವರು ನಮಗೊಂದು ಸಾಕ್ಷಿಯಾಗಿ ನಿಲ್ತಾರೆ. ಸತೀಶ್ ಭಟ್ಟನ್ನು 1 ಸಲ ಕರೆದೆವು, 2 ಸಲ ಕರೆದೆವು, 3 ಸಲ ಕರೆದೆವು, 4 ಸಲ ಕರೆದೆವು. ಈಗ ಪದೇ ಪದೇ ಬರ್ತಾರೆ. ಅವರಿಗೆ ಲತಾಂಗಿಯ ದಾರಿ ಮೊದಲು ಗೊತ್ತಿರಲಿಲ್ಲ. ಈಗ ಲತಾಂಗಿಗೆ ಯಾರು ಹೇಳದೆ ಕೇಳದೆ ಸೀದಾ ಬರ್ತಾರೆ. ಅವರಿಗೆ ಲತಾಂಗಿ ಮನೆ ಆಗ್ಬೋದು ಅಂತಾಗಿದೆ. ನಾರಾಯಣ ಪಂಡಿತಜಿಗೆ ಆಗ್ಬೋದಂತೆ, ಮತ್ತು ನಿಮಗೇನು, ಬನ್ನಿ. ಕರ್ನಾಟಕ ಸಂಗೀತ ಅಲ್ಲ, ನಮ್ಮಲ್ಲಿ ಎರಡೂ ಸಂಗೀತ ಇದೆ. ನಮ್ಮಲ್ಲಿರೋದು ಭಾರತೀಯ ಶಾಸ್ತ್ರೀಯ ಸಂಗೀತ. ನಾವು ಅದನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗೋಣ. ನಿಮ್ಮೆಲ್ಲರ ಸಖ್ಯ ನಮಗಿನ್ನೂ ಬೇಕು. ಚೆನ್ನಾಗಿ ಒಳ್ಳೆಯ ಹಾರ್ಮೋನಿಯಂ ಕಲಾವಿದರಾಗಿ ಈ ಭಾರತದಲ್ಲಿ ಬೆಳಗಿ ಬನ್ನಿ ಅಂತ ನಾವೆಲ್ಲರೂ ಆಶಿಸೋಣ. ನಿಮಗೊಂದು ನಮ್ಮ ಅಭಿನಂದನೆಗಳು. ತುಂಬ ಚೆನ್ನಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನೀವು 3 ಜನ ನಡೆಸಿಕೊಟ್ಟಿದ್ದೀರಿ. ನನ್ನ ಸೊಸೆಗೆ ವಿಶೇಷ ಅಭಿನಂದನೆಗಳು. ಅವಳ ಬಾಯಿ ಬಿಡಿಸಿದ್ದೇ ರವಿಕಿರಣ್. ಅವಳು ಹದ್ದು ಬಸ್ತಿನಲ್ಲಿ ಹೆಸಿಟೇಷನ್ ಮಾಡಿಕೊಂಡು ಹಾಡ್ತಾ ಇದ್ದ ದಿನಗಳು ನನಗೆ ಚೆನ್ನಾಗಿ ನೆನಪಿದೆ. ಆಗ ಅವಳ ಅಮ್ಮ ಹೇಳಿದರು, ಬಾಯಿ ಬಿಡಿಸೋದು ಮತ್ತು ಬಾಯಿ ಮುಚ್ಚೋದು ಅಂತ. ಇವಳು ಮುಚ್ಚಿಕೊಂಡಿದ್ಲು, ಬಿಡಿಸಿದ್ದು ಈ ಗುರುಗಳು. ಅದಕ್ಕೆ ಶ್ರೀಮಧ್ವಾಂತರ್ಗತ ಗೋಪಾಲಕೃಷ್ಣ ಅಂತೇಳಿ ಹೇಳ್ತೇವಲ್ಲ, ಹಾಗೆ ಇವರಿಂದಾಗಿ ಈ ಅಂತರ್ಗತವಾದಂತಹ ಈ ಒಂದು ಝಳಕು ಮತ್ತು ಹೊಳಹನ್ನು ಶ್ರೀಮತಿ ಅದನ್ನು ತೋರಿಸಿದ್ದಕ್ಕೆ, ಅವಳು ಮಾಡಿದ್ದಾಳೆ, ಕೆಲಸ ಮಾಡಿದ್ದಾಳೆ. ಆ ಕೆಲಸ ತುಂಬ ಮಾಡಿದ್ದಕ್ಕೆ ಅವಳಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಊರಿನವರ ಹತ್ರ ನಾನು ಕೈ ಮುಗಿದು ಬೇಡಿಕೊಳ್ತೇನೆ, ಮತ್ತು ಇನ್ನೂ 10 ಜನರಿಗೆ ಹೇಳಿ
ಇವಳ ಕಚೇರಿ ಇಲ್ಲಿ ಆಗಬೇಕು ಈ ಊರಲ್ಲಿ. ಇವಳು ಮತ್ತೆ ಇನ್ನು ಬೊಂಬಾಯಿಗೆ ಹೋಗಿ ಸೇರುವ ಹಾಗೆ ಆಗಬಾರ್ದು. ಇವಳನ್ನು ಓಡಿಸ್ಬೇಡಿ. ನಮ್ಮ ಎಲ್ಲ ಕಲಾವಿದರುಗಳು ಮತ್ತು ನಮ್ಮ ಊರಿನಲ್ಲಿ ಅವಕಾಶ ಸಿಕ್ಕಲಿಲ್ಲ ಅಂಥೇಳಿ ಬೇರೆ ಊರಿಗೆ ಓಡಿ ಹೋಗ್ತಾರೆ. ನಾನು ಬಿಡುವುದಿಲ್ಲ. ನನ್ನ ಜೊತೆಗೆ ನೀವು ಸಹ ಸಹಕಾರ ಕೊಡಿ. ಅವಳಿಗೆ ಸಾಕಷ್ಟು ಅವಕಾಶ ಬರುವ ಹಾಗೆ ಒಳ್ಳೆಯ ಡಿಸರ್ವಿಂಗ್ ಅರ್ಹತೆ ಉಳ್ಳಂಥ ಕಲಾವಿದರಿದ್ದರೆ ನಾವು ಬಿಟ್ಟು ಕೊಡಬಾರ್ದು ಅಂತ ಹೇಳುವಂಥ ಒಂದು ಇಚ್ಛೆ ನಮ್ಮದಾಗಲಿ. ನಾವು ಅವಳನ್ನು ಉಳಿಸಿಕೊಳ್ಳೋಣ. ನಮಗೆ ಶಕ್ತಿ ಕೊಡಿ ನೀವೆಲ್ಲರೂ. ನಮಸ್ಕಾರ.